ತಿನ್ಬಿಟ್ಟು 5 ನಿಮಿಷ ಆಯ್ತು. ನೋಡು 5 ನಿಮಿಷ ಆಗೋಯ್ತಾ. ಈಗ ಸೀದೋಗಿರೋದನ್ನೇ ಹಾಕೊಡ್ತೀನಿ ಮಗಳ. ನೀನು ಇಷ್ಟೊಂದು ಹಾಕಾಡಿದ್ರೆ ಸೀದೋಗಿರೋದೇ ಹಾಕೊಡ್ತೀನಿ. ನೋಡಿ ಬನ್ನಿ, ಅವ್ಳ ರೊಟ್ಟಿ ನೋಡಿ ಬನ್ನಿ, ಅವ್ಳ ರೊಟ್ಟಿ ನೋಡಿ ಬನ್ನಿ. ಅದು ತವಾ ಒಬ್ಬ ಸೂಪರ್ ನೋಡಿ, ಎಷ್ಟು ಚೆನ್ನಾಗಿದೆ ಶೇಪು, ಇದು ಥಿಕ್ನೆಸ್ ಎಲ್ಲ ಎಷ್ಟು ಚೆನ್ನಾಗಿ ನೋಡಿ. ಬೆಳ್ಳುಳ್ಳಿ ಒಂದು 100 ಗ್ರಾಮ್ ಅಷ್ಟು ಜಜ್ಜಿಟ್ಕೊಂಡಿದ್ದೀನಿ. ಈ ರೀತಿ ಜಜ್ಕೋಬೇಕು. ನೋಡು ಬೇರೆ ಇವತ್ತು ರೊಟ್ಟಿ ಬೇಡ ಅಂದ್ರೆ ರೊಟ್ಟಿಗೆ ಹಾಕೊಳ್ಳಿ. ನಾನು ಅಲ್ಲೇನೆ ಅಂದಿದ್ದೀನಿ ಅವಳಿಗೆ, ಏನಂತ ಚಿಲ್ಕವರೆಗಳನ್ನ ಅಲ್ಲೇ ಚಿಲ್ಕಿಸ್ಕೊಂಬಂದಿದ್ದೀನಿ. ನೋಡಿ ಅಲ್ಲಿ ಚಿಲ್ಕಿಸ್ಬಿಟ್ಟು ತಗೊಂಬಂದು ಫ್ರಿಡ್ಜ್ಗೆ ಇಡ್ಬೇಕಿತ್ತು. ನಾನು ಮೊಳಕೆನೇ ಬಂದ್ಬಿಟ್ಟೈತೆ ಒಂದೇ ದಿನಕ್ಕೆ. ಇದರಲ್ಲಿ ನಿಂಗೆ ಮಿಕ್ಸ್ಚರ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದವ್ರಿಗೆ. ಅಂತೂ ರೊಟ್ಟಿಗೆ ಹಾಕೊಂಡು ನೋಡಿ. ಪಾಪ ಬರೀ ರೈಸ್ ಐಟಮ್ ತಿಂದು ಬೇಜಾರಾಗಿದೆ ಅಂತ ಅಂದ್ಬಿಟ್ಟು ಮಾಡ್ಕೊಟ್ಟು. ಇದು ನನ್ನ ಮಗಳು ರೆಸಿಪಿ. ಎಷ್ಟು ಕಲ್ಸೋಣ ನೋಡಿ, 10 ಜನಕ್ಕಾಗತ್ತೆ ಅಷ್ಟು ಕಲ್ಸಿಟ್ಟವಳೆ. ರಾತ್ರಿಗೆ ನಂಗೆ ಇದನ್ನೇ ಕೊಡ್ತಾಳೆ ಅನ್ಸುತ್ತೆ. ಬಂದ್ಮೇಲೆ ಉಪ್ಸಾರು ಖಾರ ಮಾಡಿಟ್ಟಿದ್ದಾಳೆ. ಈ ಖಾರಕ್ಕೆ ಒಗ್ಗರಣೆ ಕೊಟ್ಟಿದ್ದಾಳೆ. ಇದು ಅವ್ರ ದೊಡ್ಡಮ್ಮನಿಂದ ಕಲ್ತ್ಬಿಟ್ಟವಳು ಅವಳು. ಚೆನ್ನಾಗಿರುತ್ತೆ. ಅವರೆಕಾಳು ಇಟ್ಕೊಳಪ್ಪಿ, ಅವರೆಕಾಳು ಇತ್ತು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ಸ್ಪೆಷಲ್ ಏನಪ್ಪ ಅಂತ ಅಂದರೆ ಏನಂದರೆ ಚಿಲ್ಕವರೆಕಾಳು ಮಿಕ್ಸ್ಚರ್. ಇದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಬನ್ನಿ ಹಂಗೆ ತೋರಿಸ್ತೀನಿ. ಇಲ್ಲಿ ಚಿಲ್ಕಿಸ್ಕೊಂಡಿದ್ದೀನಿ. 1.5 kg ಅಷ್ಟು ಹಸಿ ಅವರೆಕಾಯಿ ತೊಗೊಂಡು ಚಿಲ್ಕಿಸಿಟ್ಕೊಂಡಿದ್ದೀನಿ. ನೀರಲ್ಲಿ ನೆನೆಸ್ಬಿಟ್ಟು ಕಾಳನ್ನ ಆಮೇಲೆ ಚಿಲ್ಕಿಸ್ಬೇಕು. ನೋಡಿ ಮೊಳಕೆ ಬಂದ್ಬಿಟ್ಟಿದೆ. ಹಾಗೆ ಒಣಕೊಬ್ಬರಿ ಒಂದು ಅರ್ಧ ಹೋಳಷ್ಟು, ಅರಿಶಿನ ಪುಡಿ, ಉಪ್ಪು, 100 ಗ್ರಾಮ್ ಅಷ್ಟು ಇದು ನಾಟಿ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ. ಈ ರೀತಿ ಜಜ್ಕೋಬೇಕು. ಹಾಗೆ 1 ಕಪ್ಪಷ್ಟು ಹುರ್ಗಡ್ಲೆ, 1 ಕಪ್ಪಷ್ಟು ಕಡಲೆ ಬೀಜ, ಕರಿಬೇವು, ಹಸಿ ಕರಿಬೇವು ಚೆನ್ನಾಗಿರುತ್ತೆ. ಹಾಗೆ ಇಂಗು ಮತ್ತು ಖಾರದ ಪುಡಿ ತೊಗೊಂಡಿದ್ದೀನಿ. ಇದಿಷ್ಟು ತೊಗೊಂಡು ಒಂದು ರೆಸಿಪಿ ಮಾಡ್ತೀನಿ. ನನಗೆ ವ್ಲಾಗಲ್ಲಿ ರೆಸಿಪಿ ಮಕ್ಳಿಗೂ ಇಷ್ಟನೇ. ನಾನು ಹೊರಗಡೆ ಬೇಕ್ರಿ ಐಟಮ್ಸ್ಗಳನ್ನ ಜಾಸ್ತಿ ತರಿಸಲ್ಲ. ಅದಕ್ಕೆ ಸಾಧ್ಯವಾದಷ್ಟು ಮನೆ ಫುಡ್ಡೇ ಕೊಡೋಣ ಏನಪ್ಪಿ. ಈಗ ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಕಾಫಿ ಕುಡಿತಾ ಮಾಡ್ತಾ ಇರೋದು. ಇವಾಗ ಬಾಣಲೆ ಇಟ್ಕೊತಾ ಇದ್ದೀನಿ. ಒಂದು ಅರ್ಧ ಲೀಟ್ರಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕ್ತಾ ಇದ್ದೀನಿ. ಬಾಣಲಿ ಕಾದಿದೆ. ಒಂದು ಅರ್ಧ ಲೀಟ್ರಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಕಾದಿದೆ. ಫುಲ್ಲು ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಅದೇ ಹೇಳಿದ್ನಲ್ಲ, ಇದರಲ್ಲಿ 1.5 kg ತಗೊಂಡಿದ್ದೆ ಅಂತ. ಹೆಚ್ಚು ಕಮ್ಮಿ 3/4 kg ಎಷ್ಟಿದೆ. 2 ಸರಿ ಹಾಕೋತೀನಿ. ಮನೆಯಲ್ಲೇ ಈ ರೀತಿ ಹೆಲ್ದಿಯಾಗಿ ಮಾಡ್ಕೋಬೇಕು. ಬೇಕ್ರಿ ಐಟಮ್ಸ್ಗಳೆಲ್ಲ ಸಖತ್ ಭಯ. ಇದೆಲ್ಲ ಕಲರೆಲ್ಲ ಮಿಕ್ಸ್ ಮಾಡ್ತಾರೆ, ಹೆಲ್ದಿ ಇರಲ್ಲ. ಮಕ್ಕಳಿಗೂ ಅಷ್ಟೇ ಆರೋಗ್ಯ ಸರಿ ಇರಲ್ಲ. ಯಾವ್ಯಾವುದೋ ಎಣ್ಣೆಲಿ ಕರೆದಿರ್ತಾರೆ, ಹಳೆ ಎಣ್ಣೆಗಳಲ್ಲೆಲ್ಲ. ನಾವು ಈ ರೀತಿ ಫ್ರೆಶ್ ಆಗಿ ಮಾಡೋ ಥರ ಇರಲ್ಲ. ಟೇಸ್ಟ್ ಸ್ವಲ್ಪ ವ್ಯತ್ಯಾಸ ಆಗ್ಬೋದು, ಆದರೆ ಹೆಲ್ದಿ ಆಗಿದೆ. ಅವಳು ನನಗೆ ಮಾಡ್ಕೊಟ್ರೆ ನಾನು ಮಾಡ್ಕೊಡ್ತೀನಿ. ನೀನೇ ನನ್ನ ಒಬ್ಬಳಿಗೆ ಏನು ಮಾಡ್ಕೊಡೋಣ ಆಯ್ತಾ. ಅದೇ ನನಗೋಸ್ಕರನೇ ಮಾಡ್ತಾಳೆ, ನಾನು ಅವಳು ಮಾಡ್ಕೊಡ್ತೀನಿವಾ. ನೀನು ಒಬ್ಬಳೇ ನನಗೆ ಮಾಡ್ಕೊಡೋದು ನಂಗೆ ಹೇಳ್ತೀಯ ಕಣಪ್ಪಿ. ಈಗ ನಾನು ಏನಾದ್ರೂ ಮಾತಾಡೋದು ಮಾತಾಡಲ್ಲ. ನಿನ್ನ ನೋಟನೇ ಸಾಕು, ಹಂಗೆ ನೋಡ್ತೀಯ. ನಿನ್ನ ಕಣ್ಣೇ ಸಾಕು ಎದುರುಗಳ ನನಗೆ. ನನಗೆ ಹೇಳ್ತಾಳೆ ನಿಮಗೋಸ್ಕರ ಮಾಡ್ತೀವಿ ಅಂತ. ನಾವು ಮಕ್ಕಳಿಗೋಸ್ಕರನೇ ಮಾಡೋದು. ನಮ್ಮ ಮಕ್ಕಳು ಹೆಲ್ದಿಯಾಗಿರಲಿ, ಹೊರಗಡೆ ಫುಡ್ ತಿಂದೇನೆ. ನೀನೇನು ತಿನ್ನಲ್ಲ ಬಿಡು, ನೀನೊಂಥರ ವಿಚಿತ್ರ. ನೀನೊಂಥರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು, ಚೆನ್ನಾಗಿರುತ್ತೆ. ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ನೀಟಾಗಿ ಬೇಯಲ್ಲ, ಗೊತ್ತಾಯ್ತಾ. ನಾನು ಕಾಫಿ ಕುಡಿಯೋದು ಲೇಟು. ಇದು ನನ್ನ ಮಗಳು ರೆಸಿಪಿ, ಸೇಮ್ ಅವ್ರದ್ದೇ ರೆಸಿಪಿ. ಅವರೆಕಾಳು ಮಾತ್ರ ಎಕ್ಸ್ಟ್ರಾ ಹಾಕೊಳ್ಳಿ ಆಯ್ತಾ. ಆಯ್ತು. ಇನ್ನೂ ಸ್ವಲ್ಪ ತನಕ ಬೇಯ್ತಿದೆ. ಸ್ವಲ್ಪ ಲೇಟು ಕಣಪ್ಪ. ಇವೆಲ್ಲ ಒಂಚೂರು ನೀಟಾಗಿ ಆಗಬಾರ್ದ. ನೋಡು, ತಾಳ್ಮೆ ಇರಬೇಕು. ಅಡುಗೆ ಮಾಡ್ಬೇಕಾದ್ರೆ ತಾಳ್ಮೆ ಇರಬೇಕು. ಅರ್ಜೆಂಟ್ ಇರ್ಬ ಚೆನ್ನಾಗಿ ಇಷ್ಟೊಂದು ತೆಳಗೆ ಕಲಿಸ್ಕೊತಾರವ. ಅದಕ್ಕೇನೆ ಹೇಳಿದ್ದು ನಿಮ್ಮ ಅದಕ್ಕೆ ನೀವು ಕಲಿಸ್ಕೊಳ್ಳಿ ಅಂತ. ನೋಡಿ, ಒಂದು 10 ಜನ 15 ಜನಕ್ಕೆ ಹಾಕ್ಬೋದು. ಮಾತಾಡಿದ್ರೆ ಸಿಕ್ಕೊಂಡಾಗಲ್ಲ. ರಾತ್ರಿಗೂ ಅದೇ ಅದನ್ನೇ ಗೊತ್ತಾಯ್ತು ನನಗೆ. ಈಗ ಒಂದು ಹಾಕ್ತಾ ಇದ್ದೀವಿ ಗೊತ್ತಿಲ್ಲ. ಚಂದ ಈ ಥರ ಮಸಾಲೆ ರೊಟ್ಟಿಗಳು ನಮಗಂತೂ ತುಂಬ ಇಷ್ಟಪ್ಪ. ಅನ್ನದ ಐಟಮ್ ತಿಂದೊಳಗೆ ಬಾಯಿ ಕೆಟ್ಟೋಗ್ಬಿಟ್ಟೈತಂತೆ ಏನಪ್ಪಿ. ನೀನೇ ಬಯಸ್ಕೊಂಡ್ರದು ಮತ್ತು ನನ್ನ ಹೆಸ್ರು ಹೇಳ್ತೀಯ. ಅದಂಗೆ ಹೇಳ್ತೀಯ. ನಿಮಗೂ ಇಷ್ಟ ತಾನೆ? ತುಂಬ ಇಷ್ಟ ನನಗೆ. ಬೇಕಾದ್ರೆ 3 ಟೈಮ್ ಇದ್ದೇ ಕೂಡ ತಿಂತೀವಿ. ಮತ್ತೆ ಮಾಡಿ ಇದು ನೋಡಿ. ಈ ಕಡೆ
ತೆಗಿಲ್ಲ ಈಗ ಸಾಕಾಗೈತೆ. ನೀರು ನೋಡಿ ಈ ರೀತಿ ಕಮ್ಮಿ ಆಗಬೇಕು. ಮೆತ್ತಗಿದ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ಕ್ರಿಸ್ಪಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಸೌಂಡ್ ಬರ್ತಾಯಿತ್ತು ನೋಡಿ, ಸಾಕಿಷ್ಟು. ಸ್ವಲ್ಪ ಮೇಲ್ಗಡೆ ತೇಲ್ದಂಗೆ ಆಗುತ್ತೆ ನೋಡಿ ಕಾಳು, ಆ ಟೈಮಲ್ಲಿ ತೆಗಿಬೇಕು. ನೀರಿನ ಅಂಶ ಫುಲ್ ಕಮ್ಮಿ ಆಗಬೇಕು, ಅಲ್ಲಿ ತನಕನೂ ಫ್ರೈ ಮಾಡ್ಕೋಬೇಕು. ಈ ಹದಕ್ಕೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಸೌಂಡ್ ನೋಡಪ್ಪಿ. ಈಗ ಇವೆಲ್ಲ ಕಾಸ್ಟ್ಲಿನೇ, ಹೊರಗಡೆ ತಗೋತೀನಿ ಅಂದರೆ ಬೇಕ್ರಿಗಳು. ಮತ್ತೆ ಇನ್ನೊಂದು ಸ್ವಲ್ಪ ಆಯ್ತಲ್ಲ, ಅದನ್ನು ಫ್ರೈ ಮಾಡಿಬಿಡು. ರೊಟ್ಟಿ ಘಮ ಚೆನ್ನಾಗಿರ್ತದೆ. ಅವರೆಕಾಳು ಸೀಸನಲ್ಲಿ ಚಿಲ್ಕ ಅವರೆಕಾಳು ಹಾಕೊಂಡು ಮಾಡ್ಕೋಬೇಕು. ಅದು ವರ್ಷಕ್ಕೊಂದ್ಸರಿ ಅಲ್ವಾ, ಮಾಮೂಲಿ ಟೈಮಲ್ಲಿ ಸಿಗುತ್ತೆ ಅಂತ ಟೇಸ್ಟ್ ಇರಲ್ಲ ಅವರೆಕಾಳುಗಳು. ಈ ಟೈಮಲ್ಲಿ ಚಂದ. ಮರ್ಯಾದೆ ಕಳೆಯ ಮಗಳೋಡು ಒಬ್ಬಳೆ. ಹಾಂ, ಚೆನ್ನಾಗಿರುತ್ತೆ ಬಿಡು, ಏನಾಗಲ್ಲ. ಓ, ಎಲ್ಲ ಒಂದೇ ಥರ ಮಾಡ್ಬೇಕಂದ್ರೆ ಎಲ್ಲಿ ಎರಡು ಕಡೆ ಮ್ಯಾನೇಜ್ ಮಾಡ್ತಿರೋದಲ್ಲ, ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಎಲ್ಲ ರೊಟ್ಟಿಗಳು ಹಂಗೆ ಹಾಕೊಂಡ್ರೆ ತಿನ್ಬಿಡ್ತೀರಾ? ಮಕ್ಕಳ ಇದೆಯಲ್ಲ, ಕೇಳಿ ನನ್ನ ಮಕ್ಕಳು ಕಮ್ಮಿ ಆಗಲ್ಲ. ಬನ್ನಿ ಸೀದೋಗಿರೋ ರೊಟ್ಟಿ ಪಪ್ಪ ಹುಡುಗಂಗೆ ತಿಂತ ನನ್ನ ಮಗ. ಪ್ರೀತು ಬಾಚಿನಿ ಏನಾಗ್ತಾಳಂತೆ ಅಂದ್ರೆ, ಸೀದೋಗಿರೋ ರೊಟ್ಟಿ ಮಾಡೋರು ನಮ್ಮಮ್ಮ ಅಂದ್ಬಿಟ್ಟು ಕ್ಯಾಪ್ಷನ್ ಆಗ್ತಾಳೆ ನೋಡಿ. ಮತ್ತೆ ಎಷ್ಟು ಓಹೋ, ನಾನ್ ಮಾಡ್ದೆ ಅಂತಲ್ಲ, ನೀವು ಮಾಡಿದ್ರಿ ಅಂತ ಹೇಳಿದ್ದು. ಪ್ರೀತು ಬಾ, ಪ್ರೀತು ಬಮ್ಮ. ಚಟ್ನಿ ತಿನ್ಬಾ. ನೀನೇನು ಖಾರ ತಿನ್ನಲ್ವಲ್ಲ, ನಮಗೆ ಖಾರ ಇಷ್ಟ ನೋಡಿ. ಏನಿಲ್ಲ, ತಿನ್ಬೋದು. ನೀವು ತಿನ್ನಿಲ್ಲ ಅಂದ್ರೆ ನಾನೇ ತಿಂತೀನಿ ಬಿಡ್ರಮ್ಮ, ಅಷ್ಟೊಂದು ಯಾಕೆ ಅವಮಾನ ಪ್ರೀತು. ಹಿಂಗ್ ಬಿಟ್ಟ 5 ನಿಮಿಷ ಆಯ್ತು. ಲೇ ನೋಡು, 5 ನಿಮಿಷ ಆಗೋಯ್ತಾ? ಕೈ ತೊಳ್ಕೊಂಬರೋದು 5 ನಿಮಿಷ ಆಗೋದಿತ್ತಾ? ಈಗ ಅದನ್ನ ಸೀದೋಗಿರೋದನ್ನೇ ಹಾಕೊಡ್ತೀನಿ ಮಗಳ. ನೀನು ಇಷ್ಟೊಂದು ಹಾಕಾಡಿದ್ರೆ ಸೀದೋಗಿರೋದೇ ಹಾಕೊಡ್ತೀನಿ. ನೋಡಿ ಬನ್ನಿ, ಅವಳು ರೊಟ್ಟಿ ನೋಡಿ ಬನ್ನಿ, ಅವಳು ರೊಟ್ಟಿ ನೋಡಿ ಬನ್ನಿ. ಅದು ತವಾ ಒಬ್ಬ ಸೂಪರ್ ನೋಡಿ, ಎಷ್ಟು ಚೆನ್ನಾಗಿದೆ ಶೇಪು, ಇದು ಥಿಕ್ನೆಸ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ರು. ಅದು ರವೆ ರೊಟ್ಟಿ, ಅಕ್ಕಿ ರೊಟ್ಟಿ ಅಲ್ಲ. ಇದು ಅಕ್ಕಿ ರೊಟ್ಟಿ ಸಿಗೋದಲ್ವಾ? ಅದು ತವಾ ಪ್ರಾಬ್ಲಮ್ ಅಮ್ಮ, ಎದೆಳ್ಳೆ ಇಲ್ಲ. ತೋರಿಸಿ ಹಿಂಗಿದ್ರು ತೋರಿಸಿ. ರವೆ ರೊಟ್ಟಿ ಅದು ಫಸ್ಟ್ ದೋಸೆ, ಅದು ಫಸ್ಟ್ ರೊಟ್ಟಿ. ಅದು ತುಪ್ಪ ಚೆನ್ನಾಗಿತ್ತು. ಅವಳು ತಿಂಡಿದ್ರೆ ನೀನೇ ತಿನ್ನೋದ. ನೋಡಿ, ಇದನ್ನ ಸೀಸಿದಿನ ನಮ್ಗೆ ನೀಟಾಗಿ ಫ್ರೈ ಆಗುತ್ತೆ. ಸಾಕು, ತೆಗಿತಾ ಇದೆ. ನಿನ್ನೆ ದೃಷ್ಟಿಯಲ್ಲಿ ನೀನೇ ದೃಷ್ಟಿ ಹಾಕಿ ನಿನ್ನ ಕೈಗೆ ತೆಗಿಬೇಕು. ನಾನು ಅದನ್ನ ಇಷ್ಟೇನಾಗಿದ್ದು. ಇಷ್ಟೇ, ಇದೆಲ್ಲ ಸುಂಡೋಗುತ್ತಲ್ಲವ. ನೋಡಲ್ಲಿ ಎಷ್ಟು ಕಾಣಿಸ್ತಿತ್ತು ಅವಾಗ್ಲೇನೆ. ಇದೆಲ್ಲ ಕಂಪ್ರೆಸ್ ಆಗುತ್ತಲ್ಲಪ್ಪ ಫ್ರೈ ಆದಾಗ. ಓ, ನೀನು ಒಬ್ಳಿಗೆ ಇಂಗ್ಲಿಷ್ ಬರೋದು ಬಿಡು, ನಂಗೆ ಇಂಗ್ಲಿಷ್ ಬರೋದಿಲ್ಲ, ಅರ್ಥನೇ ಗೊತ್ತಿಲ್ಲ. ನನಗೆ ಏನಾದ್ರು ಹೇಳಿದ ನಿಮಗೆ ನಾನು ನೋಡದೆ ಇದ್ರೆ ಓದ್ಸಿರೋಳು ನಾನೇ, ಆಯ್ತಾ? ನೀನ್ ನಂಗೆ ಹೇಳ್ಕೊಳಕ್ ಬರ್ಬೇಡ. ರೊಟ್ಟಿ ಕಿತ್ತಾಯ್ತು. ಮನುಷ್ಯನ್ ಕಣ್ಣು ಮರನು ಮುರಿತು ಅಂತ ಗಾದೆ. ಏನ್ ಮಾಡಿದೆ? ಯಾಕೆ ನೀವು ಮಾಡ್ಬಿಟ್ಟು ನನ್ ಮೇಲೆ ಅಂತ ಮನುಷ್ಯನ್ ಕಣ್ಣು ಮರ ಮುರಿತು ಅಂತ. ಹಂಗೆ ಇವಳು ರೊಟ್ಟಿನೇ ನೋಡ್ತಿದ್ದು, ರೊಟ್ಟಿ ಕಿತ್ತಾಯ್ತು. ನೀವು ಮಾಡ್ಬಿಟ್ಟು ನನ್ ಮೇಲೆ ಹಾಕಿ. ಈಗ ಒಂದ್ ಕಪ್ಪಷ್ಟು ಕಡ್ಲೆನ ಹಿಂಗೆ ಹಾಕ್ತೀನಿ. ಎಣ್ಣೆ ಕಮ್ಮಿ ಹಾಕಿ ಬಿಡ್ತೀನಿ. ಹಿಂಗೇನೆ ತೆಗಿಯೋದು ಫಾಸ್ಟಾಗಿ. ಸ್ವಲ್ಪ ಫ್ಲೇಮ್ ಕಮ್ಮಿ ಇಟ್ಕೋಬೇಕು. ಇದಕ್ಕೆ ಫ್ಲೇಮ್ ಜಾಸ್ತಿ ಬೇಕಿತ್ತು, ಇದಕ್ಕೇನು ಫ್ಲೇಮನ್ನು ಅಷ್ಟೊಂದು ಬೇಕಾಗಿಲ್ಲ. ಕಡಲೆ ಆಲ್ರೆಡಿ ಕ್ರಿಸ್ಪಿಯಾಗೇ ಇರುತ್ತಲ್ಲ ಅಪ್ಪಿ, ಸಾಕು ನೋಡಿ. ಇಷ್ಟೇ. ಇದು ಸೀಸ್ದಂಗೆ ಮಾಡಬಾರ್ದು, ಸೀಸಿದ್ರೆ ಚಂದ ಅನ್ಸಲ್ಲ. ಎಲ್ಲ ಸೀದು ವಾಸನೆ ಬರುತ್ತೆ, ಸ್ಮೆಲ್ಲೇ ಚೆನ್ನಾಗಿರಲ್ಲ. ಫ್ಲೇವರೇ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ಇದನ್ನು ಹಾಕೋತಾ ಇದ್ದೀನಿ. ಎಣ್ಣೆ ಫುಲ್ ಹಾಕೊಂಡಿದ್ರೆ ಬರೀ ಹಿಂಗೆ ಅನ್ಬೋದಿತ್ತು. ಅಷ್ಟೊಂದು ವೇಸ್ಟ್ ಅಲ್ಲಪ್ಪ, ಅತಿಯಾಗಿ ಎಣ್ಣೆ ಸುಮ್ಮನೆ ಏನಕ್ಕೆ? ಹೆಚ್ಚು ಕಮ್ಮಿ 1.5 ಲೀಟ್ರ್ ಎಣ್ಣೆ ಹಾಕ್ಬೇಕು ಇಷ್ಟಕ್ಕೆ. ಏನು ಮಾಡ್ಕೊಳಕ್ಕೆ? ಕಡಲೆ ಬೀಜನೂ ಅಷ್ಟೇ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಳಕ್ಕೆ ಹೋಗ್ಬಾರ್ದು. ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡಷ್ಟು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸಿಹಿ ಕೊಡಲ್ಲ, ನೀಟಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಾಗುತ್ತೆ. ಕಡಲೆ ಬೀಜ ಕೂಡ ನೀಟಾಗಿ ಫ್ರೈ ಆಗಿದೆ, ಸಾಕು.
ಇವಳು ಅಂತಾಳೆ ಎಲ್ಲದಕ್ಕೂ ನನ್ನ ಮೇಲೆ ಹೇಳ್ಬೇಡಿ ಅಂತ. ನನಗೇನು ಅಡುಗೆ ಗೊತ್ತಿಲ್ವಾ? ಹೊಸ್ದಾಗಿ ಮಾಡ್ತಿದ್ದೀನ ಇವತ್ತು. ಸುಮ್ಮನೆ ನಿಂತಿದ್ದೀನಿ ನಾನು ಆಗ್ಲಿಂದ ಏನು ಮಾತಾಡ್ತಿಲ್ಲ, ಸುಮ್ಮನೆ ಇಲ್ದಿರೋದೇ ಮಾತಾಡ್ಬೇಡ. ಸುಮ್ಮನಿರಮ್ಮ. ಕೊಬ್ಬರಿ ಇದೊಂದು ಅರ್ಧ ಗಿಟ್ಕಷ್ಟ ಐತೆ, ಅದನ್ನ ಗಿಟುಕು ಅಂತಾರೆ. ಅರ್ಧ ಮಾಡೋದಪ್ಪ ಅದನ್ನ ಗಿಟುಕು ಅಂತಾರೆ. ಅದು ಗೊತ್ತಿಲ್ಲ ನಿಮಗೆ? ನನಗೆ ಹೇಳ್ತೀಯ ಇಂಗ್ಲೀಷಲ್ಲಿ ನಾವು ಒಂದು ಪದ ಮಾತಾಡಿದ್ರೆ ಆಡ್ಕೋತೀರ, ಕನ್ನಡದ ಅರ್ಥಗಳೇ ಗೊತ್ತಿಲ್ಲ, ಪದಗಳ ಅರ್ಥನೇ ಗೊತ್ತಿಲ್ಲ ನಿಮಗೆ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗತ್ತಂತನೂ ಫ್ರೈ ಮಾಡಬೇಕು. ಏನೇದು ಡ್ರೈ ಅಲ್ವಾ ನೋಡಲಿ, ಬೇಗ ಆಗಿಬಿಡುತ್ತೆ. ಸಾಕು, ಇನ್ನು ಸೀದೋಗ್ಬಿಟ್ರೆ ಚೆನ್ನಾಗಿರಲ್ಲ, ಸೀದ್ ವಾಸನೆ ಬರುತ್ತಿಲ್ಲ, ಟೇಸ್ಟ್ ಚೆನ್ನಾಗಿರಲ್ಲ. ಸಾಕಿಷ್ಟು ಫ್ರೈ ಮಾಡಿಕೊಂಡ್ರೆ ಕೊಬ್ಬರಿ ಸ್ಮೆಲ್ಲೇ ಚಂದ ನೋಡಲಿ. ಒನ್ ಮೋರ್ ಸೀದೋಗಿರೋ ರೊಟ್ಟಿ ನಿಂದ ನೀವು ಯಾರು ಸುಮ್ಮನೆ ಮಾತಾಡೋದು. ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ, ಹಿಂಗೆ ಬೆಳ್ಳುಳ್ಳಿ ಇಲ್ಲಿ ಇನ್ನಷ್ಟು ಬೆಳ್ಳುಳ್ಳಿ ಬಿಟ್ಟವ್ರೆ ಎಲ್ಲ. ಏನಿದು? ಹೌದಾ, ಅಷ್ಟೊಂದಿತ್ತ? ಹಾ, ಮರ್ಯಾದೆ ಕಳಿಬೇಕು ಅನ್ನೋರು ಹೆಂಗಾರ ಕಳೀತಾರೆ, ಉಳಿಸ್ಬೇಕು ಅನ್ನೋರು ಹೆಂಗಾರ ಉಳಿಸ್ತಾರೆ, ತೊಂದರೆ ಇಲ್ಲ. ಬೆಳ್ಳುಳ್ಳಿ ಫ್ಲೇವರ್ ಚೆನ್ನಾಗಿರಲ್ವಾ? ಹಾಂ, ಎಷ್ಟು ಚಂದ ಅನಿಸುತ್ತೆ. ಸಾಕಲ್ಲಪ್ಪ ಈಗ ನೋಡಿ, ನೀಟಾಗಿ ಆಗೈತೆ. ಸಾಕು, ತೀರಾ ಇದಾದರೆ ಸೀದೋಗ್ಬಿಡುತ್ತೆ. ಇದನ್ನು ಕೂಡ ಇಲ್ಲಿಗೆ ಹಾಕೋದಾದ್ರೆ ಬೆಳ್ಳುಳ್ಳಿ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ. ಈಗ ಲಾಸ್ಟಲ್ಲಿ ಕರಿಬೇವು, ನೀರು ಸ್ವಲ್ಪ ತೊಳೆದಿಟ್ಟಿದ್ದಲ್ಲ ಆ ಕಡೆ ಹೋಗು. ಭಯ ಅಲ್ವಾ ನಿನಗೆ? ಎಲ್ಲಿ ಎಣ್ಣೆ ಎಗರು ಬಿಡುತ್ತೆ ನನ್ನ ಕೈಗೆ ಅಂತ? ನಿಜ ತಾನೆ? ಅದಕ್ಕೆ ತಾನೇ ಹೋಗ್ಲ ಒಳಗೆ ಹೇಳಿ. ಇನ್ನೊಂಚೂರು ಫ್ರೈ ಮಾಡಿ, ಚೆನ್ನಾಗಿರುತ್ತೆ. ಸಾಕು ಅಷ್ಟೇ, ಅದೇ ಸೀದಾಗಬೇಕಾದ್ರೆ ಆರು ಸ್ವಲ್ಪ ಲೇಟ್ ಇದೆಲ್ಲ ಫ್ರೈ ಆಗುತ್ತೆ. ಫ್ರೀ ಆಗಿದ್ದಾಗ ಮಾಡ್ಕೊಳ್ಳೋದು. ಇವಾಗ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಚಿಲ್ಕವರೆ ಕಾಳು, ಕಡಲೆ ಬೀಜ, ಕಡಲೆ ಎಲ್ಲನೂ ಹಾಕೋತಾ ಇದ್ದೀನಿ. ಫ್ರೈ ಮಾಡಿ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿ, ಹಾಗೆ ಹಸಿ ಕರಿಬೇವನ್ನ ಹುರ್ಕೋತಾ ಇದ್ದೀನಿ. ಇವಾಗ ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ. ಹಿಂಗೆ ಹಾಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತೆ, ಡೈಜೆಷನು ತುಂಬ ಒಳ್ಳೆಯದು. ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಅರಿಶಿನ ಪುಡಿ ಸ್ವಲ್ಪ ಒಂದು 1/4 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಅಚ್ಕಾರದ ಪುಡಿ ನಿಮಗೆ ಖಾರ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ. ನಾನೊಂದು 2 ಸ್ಪೂನಷ್ಟು ಹಾಕೋತೀನಿ. ಅಚ್ಕಾರದ ಪುಡಿನೇ ಹಾಕೋಬೇಕು. ನಮ್ಮನೇಲಿ ಸ್ವಲ್ಪ ಖಾರ ಜಾಸ್ತಿನೇ ತಿಂತಾರೆ, ಹಾಗಾಗಿ ಖಾರ ಹಾಕ್ತೀವಿ. ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪು ಹಾಕೋಬೇಕು. ಇವಾಗ ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ತಣ್ಣಗಾದ್ಮೇಲೆ ಕ್ರಿಸ್ಪಿ ಆಗುತ್ತೆ ನೋಡಿ. ಕ್ರಿಸ್ಪಿ ಆಗೈತೆ. ಕಾಳು ಬಿಸಿಗಿದ್ದಾಗ ಸ್ವಲ್ಪ ಮೆತ್ತನೆತ್ತೆ ಅನಿಸುತ್ತೆ. ಸ್ಪೈಸಿ ಆಗೈತಪ್ಪಿ. ಸ್ಮೆಲ್ಲು ಕೂಡ ತುಂಬ ಚೆನ್ನಾಗುತ್ತೆ ನೋಡಿ. ನೀಟಾಗಿ ಮಿಕ್ಸ್ ಮಾಡಾಗಿದೆ, ಕರೆಕ್ಟಾಗಿ ಆಗಿದೆ, ತುಂಬ ಚೆನ್ನಾಗಿದೆ, ಒಳ್ಳೆ ಟೇಸ್ಟ್ ಆಯಿತು. ನನ್ನ ಮಗಳು ಒಂದ್ಸರಿ ತಿನ್ನಿಸ್ದೆ, ಅವಳು ವೀಡಿಯೋದಲ್ಲಿ ಹೇಳಲ್ವಂತೆ, ನಾನು ತಿಂದು ನೋಡ್ತೀನಿ. ಈಗ ಖಾರ ಉಪ್ಪೆಲ್ಲ ಚೆನ್ನಾಯ್ತಾ? ಅಯ್ಯೋ, ಕರೆಕ್ಟಾಗೈತಾ? ಚೆನ್ನಾಗಿದೆ. ಸಪ್ಪತ್ತಾಯ್ತಾ? ಅವರೆಕಾಳು ಸೀಸನಲ್ಲಿ ಈ ರೀತಿ ಒಂದ್ಸರಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ. ಹೊರಗಡೆ ತುಂಬ ಕಾಸ್ಟ್ಲಿ ಇರುತ್ತೆ, ಒಳ್ಳೆ ಟೇಸ್ಟ್ ಇದೆ. ಏನು ಮಾಡಿದೆ ಹೇಳು? ನಿಮ್ದು ರೊಟ್ಟಿ ಸೀದೋಗುತ್ತೆ ಅಂತ ಮಗ್ಚಿದೆ, ಅದು ಮುರಿದೋಯ್ತು. ಹಂಗೆ ನಮಗೂ ಆಗೋದು ಆಯ್ತಾ? ನೀನು ಒಬ್ಳಿಗೆ ಎಲ್ಲ, ಆಗ್ಬೋದು. ನಂದು ಒಂದೇ ಸರಿಯಾಗಿರೋದು. ನೀ ನೋಡಿರತ್ತಿ, ಇವ್ರು ಮಾತ್ರ ನಮ್ಮ ರೊಟ್ಟಿನ ಈ ಥರ ಕಿತ್ತಾಕ್ಬಿಟ್ಟು ನೋಡಿ ಇಲ್ಲಿ 2 ಭಾಗ ಮಾಡಾಕೊಳ್ಳೆ. ಇಲ್ಲ, ನನಗೆ ಗೊತ್ತು ಟೈಮಿಂಗ್ಸು. ಇವ್ರು ಮಾತ್ರ ಏನು ಬೇಕಾದ್ರೂ ಮಾಡ್ಬೋದು, ನಾವು ಮಾಡೋದು ಮಾತ್ರ ಎಲ್ಲನೂ ಸ್ಟಾಪ್ ಮಾಡ್ತಾಳೆ. ಅದು ಏನು ಮುಚ್ಚಿಂಗಿಟ್ಟವಳೆ ಗೊತ್ತಾಗ್ಬಾರ್ದು ಅಂತ. ಸ್ವಲ್ಪ ಪುರ್ದಾಗೈತೆ ಅನ್ಕೊಂಡೆ ನಾನು. ಈ ರೀತಿ ಚಿತ್ರಾನ್ನ ಮಾಡಾಕಿರ್ತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಜನಗಳು ನಾವು ಮಾಡಿದ್ರೆ ಮಾತ್ರ ತಪ್ಪು ಕಂಡಿಡಿತಾರೆ, ಅವ್ರ ತಪ್ಪನ್ನ ಯಾವತ್ತೂ ಮುಚ್ಚಿಟ್ಕೋತಾರೆ. ಅದೇ ಈಗ ಕ್ಯಾಪ್ಷನ್ ಹೇಳ್ತೀನಿ ಬೈ, ನನ್ನ ಮಗಳು ಮಾಡಿರೋ ಕಿತ್ತೋಗಿರೋ ರೊಟ್ಟಿ ಜೊತೆಗೆ ಇವತ್ತಿನ ಬ್ಲಾಗ್ನ ಕಂಪ್ಲೀಟ್ ಮಾಡ್ತಿದ್ದೀನಿ ಅಂತ ನನಗೆ ಹೇಳೋದು. ಇವತ್ತು ಕ್ಯಾಪ್ಷನ್ ಅಲ್ಲೇ, ನನ್ನ ಮಗಳು ಮಾಡಿರೋ ಕಿತ್ತೋಗಿರೋ ರೊಟ್ಟಿ ಜೊತೆಗೆ ಬ್ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನಿಮಗೆ ನಾನು ಮಾಡಿರೋ ಈ ಬ್ಲಾಗ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.